ಸ್ಟಾರ್ಟ್. ಇದು ಬದನೆಕಾಯಿ ಪಲ್ಯ ತುಂಬ ಸಿಂಪಲ್ ರೀ ಮಾಡೋದು, ಏನಿಲ್ಲ. ನಿಮಗೆ ಅರ್ಜೆಂಟಿಗೆ ಮಾಡಬೇಕು ಅಂತಿದ್ರೆ ಈ ಥರ ಪಲ್ಯ ಮಾಡಿ ಬದನೆಕಾಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅಂದರೆ ಕೆಲವರಿಗೆ ತುಂಬ ಚಿಕ್ಕದಾಗಿ ಇಷ್ಟ ಆಗುತ್ತೆ, ಕೆಲವರು ಮೀಡಿಯಮ್ ಸೈಜ್ ಇದಾಗುತ್ತೆ ಅಷ್ಟೇ. ಅದನ್ನು ತಗೊಂಡು ನೀರಲ್ಲಿ ಹಾಕಿದ್ರೆ ಯಾಕೆಂದರೆ ಕಪ್ಪಗೆ ಹೋಗುತ್ತೆ ಅದು ಮುಂದೆ. ಆಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳಿ. ಒಂದು ಕಡೆ ಬದನೆಕಾಯಿ ಹಾಕಿ, ಬೇಕು ಅಂದರೆ ಟೊಮೆಟೊ ಒಂದಷ್ಟು ಹಾಕಿ, ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಬಿಡಿ ಸ್ವಲ್ಪ ಫಸ್ಟು, ಯಾಕಂದರೆ ಬದನೆಕಾಯಿಗೆ ಸೇರಿದಂಗೆ ಉಪ್ಪು ಸೇರ್ಕೋಬೇಕು ಒಂದಷ್ಟು. ಆಮೇಲೆ ಇದಿಷ್ಟು ನೋಡಿ ಮತ್ತೆ ಒಂದಷ್ಟು ಉಪ್ಪು ಹಾಕಿ, ಆಮೇಲೆ ತೆಗೆದಿಡಿ ಮಾಡಿ. ತೆಂಗಿನಕಾಯಿ ಎಲ್ಲ ಬೇಕು ಅಂದರೆ ಹಾಕ್ಕೊಡಿ, ಕೆಲವ್ರಿಗೆ ಇಷ್ಟ ಬರೋದು ಎಲ್ಲ. ಅಂದರೆ ತೆಂಗಿನಕಾಯಿ ಹಾಕುವಾಗ ಇನ್ನೊಂದು ಸೂಕ್ಷ್ಮ ಇದೆ, ಯಾವಾಗಲೂ ತೆಂಗಿನಕಾಯನ್ನ ನೀವು ಸ್ಟವ್ ಆನ್ ಇದ್ದಾಗ ಹಾಕ್ಬೇಡಿ. ಎಲ್ಲ ಮುಗಿದ ಮೇಲೆ ತೆಂಗಿನಕಾಯಿನ ತುರಿ ಇಟ್ಕೊಳ್ಳಿ, ಅದನ್ನ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿಡಿ. ಆಮೇಲೆ ಪ್ರೆಸೆಂಟೇಷನ್ ಯಾವಾಗಲೂ ತುಂಬ ಚೆನ್ನಾಗಿರಬೇಕು.